ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ಸ್ಪರ್ಧಾರ್ಥಿ ಮಿತ್ರರೇ, ವಿಶೇಷವಾಗಿ ಟೀಚರ್ ಆಸ್ಪಿರೆಂಟ್ಸ್ ಫ್ರೆಂಡ್ಸ್. ಸೊ ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಮುಖ ಕಾರಣ ಬಂದು ನಿಮ್ಮೆಲ್ಲರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು. ಸೊ ಕಳೆದ ಕೆಲವು ಅಂದರೆ 2023ರಿಂದ ನಾನು ಚಾನಲ್ನ ಶುರು ಮಾಡಿದ್ದೆ. ಕಾರಣಾಂತರಗಳಿಂದ ನಾನು ರೆಗ್ಯುಲರ್ ಆಗಿ ಕ್ಲಾಸಸ್ಗಳನ್ನ ಮಾಡಲಿಕ್ಕಾಗಲಿಲ್ಲ. ಸೊ 1000 ಮಾಡಲಿಕ್ಕೆ ನಾನು ಸಾಕಷ್ಟು ಸಮಯವನ್ನು ತೆಗೆದುಕೊಂಡೆ. ಸೊ ಇವೆಂಚುವಲಿ ನಾನು ಮಾಡ್ತಿರ್ತಕ್ಕಂಥ ಕ್ಲಾಸಸ್ಗಳನ್ನ ಇಷ್ಟಪಟ್ಟು ತಾವೆಲ್ಲರೂ ಒಂದು ರೀತಿ ಅನ್ಕಂಡೀಷ್ನಲ್ ಸಪೋರ್ಟ್, ಅನ್ಕಂಡೀಷ್ನಲ್ ಲವ್ವನ್ನು ತೋರಿಸಿದ್ರಿ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಅಂದರೆ ನಮ್ಮ ಚಾನಲ್ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಪ್ರೀತಿ ಚಾನಲ್ ಸ್ಪರ್ಧಾಪಟ ಅಕಾಡೆಮಿ. ಸೊ ಈ ಚಾನಲ್ 2K ದಾಟೋದಕ್ಕೆ ನಿಮ್ಮೆಲ್ಲರ ಕೊಡುಗೆ ಸಾಕಷ್ಟು ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ನಿಮ್ಮ ಒಂದು ಸಪೋರ್ಟ್, ಸಹಕಾರ ಸೊ ಇದೇ ರೀತಿ ಯಾವತ್ತೂ ಕೂಡ ಈ ಚಾನಲ್ ಜೊತೆಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನಿಮ್ಮ ವಿಶೇಷವಾಗಿ ಟೀಚರ್ ಆಸ್ಪಿರೆಂಟ್ಸ್ಗಳಿಗೋಸ್ಕರ ನಾನು ಏನೆಲ್ಲ ಕ್ಲಾಸಸ್ಗಳನ್ನ ಮಾಡ್ತೀರಿ. ಸೊ ವಿಶೇಷವಾಗಿ ನಮ್ಮೆಲ್ಲ ಯುವ ಶಿಕ್ಷಕ ಮಿತ್ರರು ಒಂದು ಒಳ್ಳೆಯ ಸಪೋರ್ಟನ್ನು ಕೊಟ್ಟಿದ್ದೀರಿ. ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನೀವು ನಾನು ರೆಗ್ಯುಲರಾಗಿ ಕ್ಲಾಸ್ ಮಾಡದೇ ಇದ್ದರೂ ಕೂಡ ನನ್ನ ಒಂದು ಕ್ಲಾಸಸ್ಗಳಿಗೆ ಇಷ್ಟಪಟ್ಟು ನಾನು ಯಾವಾಗ ಲೈವಲ್ಲಿ ಬಂದರೂ ಕೂಡ, ನಾನು ಯಾವಾಗಲಾದರೂ ರೆಕಾರ್ಡ್ ಕ್ಲಾಸ್ ಮಾಡಿ ರಿಲೀಸ್ ಮಾಡಿದಾಗೂ ಕೂಡ ನೀವು ಕ್ಲಾಸಸ್ಗಳನ್ನ ವೀಕ್ಷಿಸೋದಾಗಲಿ ಅಥವಾ ಲೈವಲ್ಲಿ ಬಂದು ನಮ್ಮೊಂದಿಗೆ ಜಾಯ್ನ್ ಆಗೋದಾಗಿರ್ಬೋದು. ಸೊ ಅಷ್ಟೇ ಕ್ರಿಯಾಶೀಲವಾಗಿ ನಿಮ್ಮ ಕಾಮೆಂಟ್ಸ್ಗಳನ್ನು ಹಾಕೋದಾಗಿರ್ಬೋದು. ಸೊ ಈ ರೀತಿ ಅನೇಕ ರೀತಿಯಲ್ಲಿ ನೀವು ಒಂದೊಳ್ಳೆಯ ಸಹಕಾರವನ್ನು ಈ ಚಾನಲ್ನೊಂದಿಗೆ ತೋರಿಸ್ತಾ ಬಂದಿದ್ದೀರಿ. ಸೊ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ವಿಶೇಷವಾಗಿ ನಾನು SSLC ಸ್ಟೂಡೆಂಟ್ಸ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಾಕಷ್ಟು ಕ್ಲಾಸಸ್ಗಳನ್ನು ಮಾಡಿದ್ದೀನಿ. ಸೊ ನಮ್ಮ ಎಲ್ಲ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿನಿಯರು ಕೂಡ ನಮ್ಮ ಚಾನಲ್ ಮೂಲಕ ತಮ್ಮ ಒಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ಕಂಡುಕೊಳ್ಳೋದ್ರ ಜೊತೆಗೆ ಆ ಒಂದು ಕ್ಲಾಸಸ್ಸನ್ನು ನೋಡಿ ಆದ ಬಳಿಕ ನೀವು ಕಳಿಸಿರ್ತಕ್ಕಂಥ ಅಪ್ರಿಷಿಯೇಷನ್ ಮೆಸೇಜ್ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ರಿಪ್ಲೈ ಆಗಿರ್ಬೋದು. ಸೊ ಅದು ಕೂಡ ಸಾಕಷ್ಟು ಒಂದು ರೀತಿ ಏನಂತಾರಂದರೆ ಈ ಸ್ಟೂಡೆಂಟ್ ಮತ್ತು ಟೀಚರ್ ರಿಲೇಷನ್ ಅನ್ನುವಂಥದ್ದು ಆಫ್ಟರ್ ದ ಪೇರೆಂಟ್ ರಿಲೇಷನ್ ಆಗಿರುವಂಥ, ಅಂದರೆ ತಂದೆ ತಾಯಿ ನಂತರ ಇದು ನೆಕ್ಸ್ಟ್ ಬರ್ತಕ್ಕಂಥ ಒಂದು ದಿ ಬೆಸ್ಟ್ ಬಾಂಡಿಂಗ್ ಅದು ಅಂದರೆ ಈ ಜಗತ್ತಿನಲ್ಲಿ ಅದು ಟೀಚರ್ ಸ್ಟೂಡೆಂಟ್ ಬಾಂಡಿಂಗ್ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಹಾಗೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಿಗ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಸೊ ಇನ್ನು ಮುಂದೆ ನಾವು ರೆಗ್ಯುಲರ್ ಕ್ಲಾಸಸ್ಸನ್ನು ಮಾಡೋಣ. ಸೊ ಕಾರಣಾಂತರಗಳಿಂದ ಆ್ಯಕ್ಚುಲಿ ನಾವು 7:30ಗೆ ಕ್ಲಾಸಸ್ಸನ್ನು ಮಾಡ್ತಾ ಬರ್ತಿದ್ವಿ. ಸೊ ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತಿನಿಂದ ನಾನು ಶುರು ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಕೈಂಡ್ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಕೂಡ ನನ್ನೊಂದಿಗೆ ಸಹಕಾರ ಮಾಡಬೇಕು. ಸೊ ನನ್ನ ವೈಯಕ್ತಿಕ ಬೇರೆ ಕೆಲಸಗಳಿರೋದ್ರಿಂದ 7:30ಗೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅದರಿಂದ ನೀವೆಲ್ಲರೂ ಸಹಕಾರ ಮಾಡಿದರೆ, ನೀವು ಎಸ್ ಅಂತ ಹೇಳಿದರೆ 8:30ಗೆ ಅಥವಾ 8 PM ಅಂದರೆ 8:15ಕ್ಕೆ ನಾವು ಇನ್ನು ಮುಂದೆ ಡೈಲಿ ಕ್ಲಾಸಸ್ಸನ್ನು ಅಂದರೆ ಡೈಲಿ ಲೈವ್ ಕ್ಲಾಸಸ್ಸನ್ನು ಮಾಡೋಣ. ಸೊ ಈಗ ಸಾಧಿಸಿದ್ದು ಸಾಕಷ್ಟಿದ್ರೂ ಕೂಡ ಸಾಧಿಸಬೇಕಾದ್ದು ಇನ್ನೂ ಸಮುದ್ರದಷ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಸೊ ಆ ದಿಸೆಯಲ್ಲಿ ನೀವು ಕೂಡ ನನ್ನ ಜೊತೆಗೆ ಹೆಜ್ಜೆ ಹಾಕ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಸೊ ಎಷ್ಟು ಹೇಳಿದ್ರು ಕಡಿಮೆ. ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಸೇ ಅಬೌಟ್ ಯು ಪೀಪಲ್. ಓಕೆ, ಸೊ ಹೇಳಿ ಏನೇ ಇರಲಿ. ಸೊ ಏನಂದರೆ ಒಂದು ಸಿಂಪಲ್ ಒಂದು ಮಾತಿದೆ, ಏನಂದರೆ ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಕೆಲಸವನ್ನು ನಾವು ಮಾಡೋಣ. ಓಕೆ, ಪಾಸ್ಟ್ ಈಸ್ ಅ ವೇಸ್ಟ್ ಪೇಪರ್. ಓಕೆ, ಈಗ ನಮ್ಮ ಕೈಲಿರ್ತಕ್ಕಂಥದ್ದು ಪ್ರೆಸೆಂಟ್ ಅಲ್ವಾ.
ಸೊ ಪ್ರೆಸೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೆಸೆಂಟಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾಡ್ತಾ ಹೋಗೋಣ. ಸೊ ಅದ್ರ ಬಗ್ಗೆ ಮಾತ್ರ ಫೋಕಸ್ಡ್ ಆಗಿರೋಣ. ಸೊ ಅಕ್ಕಪಕ್ಕ ಏನು ನಡೀತಿದೆ ಅನ್ನೋದನ್ನು ಮೈ ಮರೆತು ಬಿಟ್ಟಿದ್ದನ್ನೆಲ್ಲ. ಸೊ ನಾವು ಏನಾದರೂ ಜೀವನದಲ್ಲಿ ಸಾಧಿಸಬೇಕಂದ್ರೆ ಸಿಂಗಲ್ ಮೈಂಡೆಡ್ ಆಗಿರ್ಬೇಕು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಈ ಯುವ ಶಿಕ್ಷಕ ಮಿತ್ರರಿಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ ಏನಂದರೆ, ನಾವು ಸಿಂಗಲ್ ಮೈಂಡೆಡ್ಲಿ ಸ್ಟ್ರಗಲ್ ಮಾಡಬೇಕಾಗ್ತದೆ, ಸಿಂಗಲ್ ಮೈಂಡೆಡ್ಲಿ ನಾವು ಸ್ಟಡಿಯನ್ನು ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ನಾವು ನಮ್ಮ ಗೋಲನ್ನು ಹಿಟ್ ಮಾಡ್ಬೋದು. ಓಕೆ, ಸೊ ಕಳೆದ ವರ್ಷ ನಾನು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನಮ್ಮೆಲ್ಲ ಕಳೆದ ವರ್ಷದ ಅಂದರೆ 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳು ನನ್ನ ಒಂದು ಪರಿಶ್ರಮಕ್ಕೆ, ನನ್ನ ಒಂದು ಕರ್ತವ್ಯಕ್ಕೆ ಅವರು ಇನ್ನಷ್ಟು ಹೊಳಪು ತಂದಿರತಕ್ಕಂಥದ್ದು. ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಬಿಗ್ ಥ್ಯಾಂಕ್ಸನ್ನು ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಇವತ್ತು ಸಂಜೆ 8 PM ಲೈವಲ್ಲಿ ಬಂದು ಇನ್ನಷ್ಟು ವಿಚಾರನ ಡಿಸ್ಕಸ್ ಮಾಡೋಣ. ಸೊ ಈ ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಮಾತುಗಳಂತೆ ನಾವು ನಡೆಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್.